ಅಲ್ಲ ಮಾವ, ಆ ರಘು ಎಂತ ದಡ್ಡ ಅಲ್ವಾ? ಕಟುಕನ್ ಕೈಗೆ ಜಿಂಕೆ ಮರಿ ಕೊಡೋ ಹಾಗೆ ಅವ್ರ ವಂಶನ ನಾಶ ಮಾಡಬೇಕು ಅಂತಿರೋ ನನ್ನ ಕೈಗೆ ಅವ್ರ ವಂಶದ ಕುಡಿ ಹೊತ್ಕೊಂಡಿರೋಳ ಆರೈಕೆ ಜವಾಬ್ದಾರಿ ವಹಿಸಿದಾರಲ್ಲ, ಅವ್ರ ಬುದ್ಧಿಗೆ ಏನ್ ಹೇಳ್ಬೇಕು? ಅಲ್ಲ ಅನುಷ್ಕಾ, ಈಗ ಮರಿ ಪಾರ್ವತಿನ ಹೇಗ್ ಡೀಲ್ ಮಾಡ್ಬೇಕು ಅಂತಿದ್ಯಾ ನೀನು? ಅವಳ ಹೊಟ್ಟೆಲಿರೋ ಪಿಂಡನ ಹೇಗ್ ಕರ್ಗಿಸ್ಬೇಕು ಅಂತ ಫುಲ್ ಡೀಟೇಲ್ ಆಗಿ ತಿಳ್ಕೊಂಡಿದ್ದೀನಿ. ಅದನ್ನ ಅವಳ ಮೇಲೆ ಅಪ್ಲೈ ಮಾಡ್ಬೇಕಷ್ಟೇ. ಇದಕ್ಕೆ ನಿಮ್ ಹೆಲ್ಪ್ ತುಂಬಾನೇ ಇಂಪಾರ್ಟೆಂಟ್. ಓ, ನಾನು ಯಾವಾಗ್ಲೂ ರೆಡಿ ಇರ್ತೀನಿ. ನಾನು ನಿಮಗೆ ವಾಟ್ಸಪ್ ಮಾಡಿದ್ದೀನಿ ನೋಡಿ. ಅದರಲ್ಲಿ ಮೊದಲನೇ 3 ತಿಂಗಳು ಫುಡ್ ಹೇಗಿರಬೇಕು, ಏನೆಲ್ಲ ತಗೋಬೇಕು, ಏನೆಲ್ಲ ತಗೋಬಾರ್ದು ಅನ್ನೋ ಡೀಟೇಲ್ಸ್ ಇದೆ. ಸೊ ಈಗ ನೀವು ಏನು ಮಾಡಬೇಕು ಅಂದರೆ, ಬೆಳೀತಿರೋ ಮಗು ಸಾಯೋಕೆ ಯಾವ ಫುಡ್ಗೆ ಏನು ಮಿಕ್ಸ್ ಮಾಡಬೇಕು ಅಂತ ತಿಳ್ಕೊಂಡು ನನಗೆ ಹೇಳಬೇಕು. ಹೇಳೋದು ಮಾತ್ರ ಅಲ್ಲ, ಅದಕ್ಕೆ ಮೆಡಿಸಿನ್ ಕೂಡ ರೆಡಿ ಮಾಡಿಸ್ಕೊಡ್ಬೇಕು. ಅವಳ ಬಾಡಿ ಫುಲ್ ಡಿಹೈಡ್ರೇಷನ್ ಆಗಬೇಕು, ವಾಟರ್ ಕಂಟೆಂಟ್ ಕಮ್ಮಿ ಆಗಬೇಕು. ಆ ಪಾರ್ವತಿ ದೊಡ್ಡ ಆಯುರ್ವೇದ ಪಂಡಿತೆ, ಅವಳಿಗೆ ಅವಳೇ ಟ್ರೀಟ್ಮೆಂಟ್ ಮಾಡ್ಕೋತಾಳೆ. ಆದರೆ ನಾನು ಮಾಡೋ ಕೆಲಸ ಅವಳಿಗೆ ಅನುಮಾನನೇ ಬರಬಾರ್ದು. ಹಾಗೆ ಅವಳ ಬಾಡಿಲಿ ಅದರ ಎಫೆಕ್ಟ್ ಕೂಡ ಕಾಣಬಾರ್ದು. ಆ ಥರ ಪವರ್ಫುಲ್ ಆಗಿರೋ ಮೆಡಿಸಿನ್ ರೆಡಿ ಮಾಡಬೇಕು. ಟೈಮ್ ಎಷ್ಟಿದೆ? ನಾಳೆ ಬೆಳಿಗ್ಗೆವರೆಗೂ. ಸರಿ, ನಾಳೆ ಬೆಳಿಗ್ಗೆ ಅದು ನಿನ್ನ ಕೈಯಲ್ಲಿರುತ್ತೆ. ಆರ್ ಯು ಶ್ಯೂರ್? ಮಾಡಲಿಲ್ಲ ಅಂದರೆ ನೀನು ಬಿಡ್ಬೇಕಲ್ಲ. ಪರವಾಗಿಲ್ವೇ, ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನನ್ನ ಮಾಮ್ನ ನಾನು ಸಾಯಿಸೋದಕ್ಕೆ ಕಾರಣ ಆ ಪಾರ್ವತಿ ಮತ್ತೆ ಅವಳು ಖುಷಿ. ಹೋಳಿ 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 ಹೋಳಿ, ಏಳೇಳು ಬಣ್ಣದ ಬೆಳ್ಳಿ ಹೋಳಿ. ರೀ ನಿಲ್ಲಿಸ್ರಿ. ಅಲ್ಲ, ಅವರು ಹೋಳಿ ಹಬ್ಬ ಇದೆ, ಹೊಸ ಬಟ್ಟೆ ಹಾಕೊಂಡ್ ಬನ್ನಿ ಅಂದ ತಕ್ಷಣ ಖುಷಿಯಲ್ಲಿ ಹಾಡಕ್ ಶುರು ಮಾಡಿದ್ರಲ್ಲ, ಈ ಸಡಗರ ಸಂಭ್ರಮ ನಾನು ಪ್ರೆಗ್ನೆಂಟ್ ಅಂತ ಅವ್ರಿಗೆ ಹೇಳೋದ್ರಲ್ಲಿ ಇರ್ಬೇಕು. ಮಾಡೋದು ಮಾಡ್ರಿ ಅಂತಂದ್ರೆ ಗೂಬೆ ಗೂಬೆ ತರ ಕುಣಿತಾ ಇದ್ದೀರಲ್ರಿ. ದಾಮು, ಈಗಲೂ ನಂಗೊಂದು ಡೌಟ್ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ನಾವ್ ಅವತ್ತು ಬರೀ ಡ್ಯಾನ್ಸ್ ಮಾತ್ರ ಮಾಡಿದ್ದು. ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡಿದ್ರೆ ಯಾರಾದ್ರೂ ಬಸ್ರಿ ಆಗ್ತಾರೇನೆ? ಸುಮ್ನೆ ಕೆರಳಿಸ್ಬಿಡಿ. ಇದು ಒಂದಿನ ಡ್ಯಾನ್ಸ್ ರಿಸಲ್ಟ್ ಅಲ್ಲ ಕಣ್ರಿ. ನಾನು ಹೇಳೋದನ್ನ ಅರ್ಥ ಮಾಡ್ಕೊಟ್ರಿ. ಆಯ್ತಾಯ್ತು, ಟೈಮ್ ನೋಡ್ಕೊಂಡು ಇವತ್ತು ನಾಳೆ ಹೇಳ್ತೀನಿ ಬಿಡು. ನಾಳೆ ಇಲ್ಲ, ಇವತ್ತೇ ಹೇಳ್ಬೇಕು ರೀ. ನಾನ್ ಬಸ್ರಿ ಆಗಿದ್ದೀನಿ ಅಂತ ಗೊತ್ತಾದ್ರೆ ತಾನೇ ರೀ ಜನನಿ ಸಿಗ್ತಾ ಇರೋ ಸೌಲಭ್ಯಗಳೆಲ್ಲ ನನಗೂ ಸಿಗೋದು. ಇವತ್ತೇ ನಾವಿಬ್ರು ಅಪ್ಪ ಅಮ್ಮ ಆಗ್ತಿದೀವಿ, ನೀವಿಬ್ರು ದೊಡ್ಡಪ್ಪ ದೊಡ್ಡಮ್ಮ ಆಗ್ತಿದೀರ ಅಂತ ನಿಮ್ಮ ಅಣ್ಣ ಅತ್ತಿಗೆಗೆ ಹೇಳ್ಬೇಕು. ಯಾರು ನೀವು? ನನ್ನ ಹೆಸರು ಅನ್ವಿತಾ ಅಂತ. ನಾನು ಜನನಿಯವ್ರನ್ನ ನೋಡ್ಕೊಳಕ್ ಬಂದಿರೋ ನರ್ಸು. ಇವತ್ತಿಂದ ನಿಮ್ಮನ್ನು ನೋಡ್ಕೋಬೇಕು ಅಂತ ರಘುರಾಮ್ ಸರ್ ನನ್ನ ಇಲ್ಲಿ ಕಳ್ಸಿದ್ದಾರೆ. ನೀವು ಕೂಡ ಪ್ರೆಗ್ನೆಂಟ್ ತಾನೆ? ನಿಮ್ಮ ಮಾವನವರೇ ಹೇಳಿದ್ದು. ಅಪ್ಪ, ಮನೆ ಹೊರಗೆ ನೀನ್ ನರ್ಸಿಗೆ ಯಾಕೆ ಮಾವ ನನ್ನ ತಾಯಿ ಆಗ್ತಿರೋ ವಿಚಾರನ ಹೇಳೋದಕ್ಕೆ ಹೋದ್ರು? ಒಬ್ಬರಿಂದ ಒಬ್ರಿಗೆ ಅಂತ ಹೀಗೆ ಅತ್ಯಮ್ಮಂಗೆ ಗೊತ್ತಾಗೋದ್ರೆ? ಹೆದರ್ಕೋಬೇಡಿ, ನಾನು ಇದನ್ನೆಲ್ಲ ಅಖಿಲ ಮೇಡಮ್ ಅವ್ರಿಗೆ ಹೇಳಲ್ಲ. ನನಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ರಘುರಾಮ್ ಸರು ತುಂಬಾ ಸೂಕ್ಷ್ಮವಾಗಿ ಎಲ್ಲ ಹೇಳಿದ್ದಾರೆ.
ರಘುರಾಮ್ ಸರ್ಗೆ ತಮ್ಮ ಹಿರಿ ಸೊಸೆ ಅಂದ್ರೆ ತುಂಬಾನೇ ಪ್ರೀತಿ. ಅದಕ್ಕೆ ನಿಮ್ ಯೋಗಕ್ಷೇಮ ಜವಾಬ್ದಾರಿನ ನನಗೊಪ್ಸಿದ್ದಾರೆ. ಸೊ ನನಗ್ ಕೆಲಸ ಮಾಡೋದಕ್ಕೆ ಅವಕಾಶ ಸಿಗಬಹುದಾ? ಹಾ, ಇದರಲ್ಲಿರೋ ಮಾತ್ರೆ ನಿಮಗೆ. ಈಗ ನಿಮ್ ಸೊಸೆ ನೀವ್ ಹೇಳಿದ ಮಾತ್ರೆನ ತಗೊಳಲ್ಲ ಅಂದ್ರು ಅಂತ ಹೇಳಿದ್ರೆ ಅವ್ರು ಬೇಜಾರ್ ಮಾಡ್ಕೊಳಲ್ವಾ? ಅವರಿಗೆ ಜನನಿ ಮೇಡಮ್ಗೆ ಸಿಗ್ತಾ ಇರೋ ಸುಖ ಸೌಲಭ್ಯ ಎಲ್ಲ ನಿಮಗ್ ಸಿಗ್ಬೇಕು ಅನ್ನೋ ಆಸೆ. ಅದಕ್ಕೆ ತಾನೇ ಬಸ್ರಿ ಅಂತ ಜನನಿ ಮೇಡಮ್ಗೆ ಅಖಿಲ ಮೇಡಮ್ ಏನೇ ಮಾಡಿಕೊಟ್ರು ಅದನ್ನ ನಿಮಗೆ ರಘುರಾಮ್ ಸರ್ ತಂದ್ಕೊಡೋದು. ಈಗ ಜನನಿ ಅವ್ರು ತಗೊಳ್ತಿರೋ ಮಾತ್ರನ ನೀವ್ ತಗೊಳಲ್ಲ ಅಂದ್ರೆ ಅವ್ರಿಗೆ ಡಿಸಪಾಯಿಂಟ್ ಆಗತ್ತೇನೋ ಪಾಪ. ನಾನ್ ಕೊಡ್ತಿರೋ ಈ ಮಾತ್ರೆಗಳಿಂದ ಅವ್ರ ಭಾವನೆಗಳಿದೆ. ಆದ್ರೂ ನೀವು ಬೇಡ ಅಂತಿದ್ದೀರಾ ಅಂದ್ರೆ ಫೋರ್ಸ್ ಮಾಡೋಕ್ಕಾಗಲ್ಲ. ಇಟ್ಸ್ ಓಕೆ, ಹೀಗೆ ಹೇಳ್ತೀನಿ. ನಾನು ಬರ್ತೀನಿ. ಒಂದು ನಿಮಿಷ ನಮ್ಮ. ಹಾ ಹೇಳಿ ಸರ್. ಪಾರ್ವತಿ, ಅವ್ರ ಭಾವನೆಗಳಿಗೆ ಧಕ್ಕೆ ಆಗೋದು ಬೇಡ, ಮನ್ಸಿಗೆ ನೋವಾಗೋದು ಬೇಡ. ಮಾತುಗಳನ್ನ ತಗೊಳ್ಳಮ್ಮ. ಕೊಡಿ. ಹ್ಯಾಪಿ ಹೋಳಿ. ಬರ್ತೀನಿ, ಬಾಯ್. ಪಾರು, ಅಮ್ಮವ್ರು ಬರಕ್ಕೆ ಹೇಳಿದ್ದಾರೆ. ನಾನು ಸ್ವಲ್ಪ ಅರಸನಕೋಟೆಗೆ ಹೋಗಿ ಬರ್ತೀನಮ್ಮ. ಆಸ್ತಿಲಿ ಅವ್ರು ಯಾಕೆ ಭಾಗ ಕೇಳಿದ್ರು ಗೊತ್ತಿಲ್ಲ. ಅವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾನೂ ಇಲ್ಲ. ಆದ್ರೆ ನೀನು ಒಂದೇ ಒಂದ್ಸಲ ದೊಡ್ಡತನ ತೋರಿಸಿ ನೀನು ಹಾಕಿರೋ ಆಣೆನ ವಾಪಸ್ ತಗೊಂಡು ಒಂದ್ಸಲ ಅವ್ರನ್ನ ಮನೆಗೆ ಬಾ ಅಂತ ಕರಿ. ಮತ್ತೆ ನಾವು ಎಲ್ಲರೂ ಒಗ್ಗಟ್ಟಾಗಿ ಒಂದೇ ಮನೆಯಲ್ಲಿ ಎಲ್ಲರೂ ಜೊತೆಯಾಗಿರ್ಬೋದು. ಮನೇಲಿದ್ದಾಗ ದಿನ ಆಫೀಸ್ಗೆ ಹೋಗ್ಬೇಕಾದ್ರೆ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡಿ ಹೋಗ್ತಾ ಇದ್ದೆ. ಆದ್ರೀಗ ಹಬ್ಬಗಳಲ್ಲೂ ಅಮ್ಮನ ಆಶೀರ್ವಾದ ಸಿಗ್ತಾ ಇಲ್ಲ. ಅವ್ರ ಮುಖ ನೋಡೋದಕ್ಕೂ ಅವಕಾಶಕ್ಕೋಸ್ಕರ ಕಾಯೋ ಥರ ಆಗಿದೆ. ನನಗೂ ಅಷ್ಟೇ ಯಜಮಾನ್ರೆ. ನಾವು ಆಸ್ತಿಲ್ ಭಾಗ ಕೇಳೋದಕ್ಕಿಂತ
ಬೇರೆ ಯಾವ್ದಾದ್ರೂ ದಾರಿ ಹುಡುಕಿದ್ರೆ ಸಿಕ್ತಿತ್ತೇನೋ ಅಂತ ಈಗ್ಲೂ ಒಂದೊಂದ್ಸಲ ನನ್ಗನ್ಸತ್ತೆ. ಆದ್ರೆ ಏನ್ ಮಾಡೋದು, ಆ ಕ್ಷಣಕ್ಕೆ ನಮಗ್ ಸಿಕ್ಕಿದ ಪರಿಹಾರ ಇದೆ ಅಲ್ವಾ. ನಾವಿಬ್ರು ಮನೆಯಿಂದ ಹೊರಗೇನೋ ಬಂದ್ವಿ, ಮನ್ಸನ್ನ ಕಲ್ ಮಾಡ್ಕೊಂಡು ಬದುಕ್ತಾ ಇದೀವಿ. ಆದ್ರೆ ಅಪ್ಪ ಮಾವ ಒಳಗೊಳಗೆ ಕೊರಗ್ತಾ ಇದ್ದಾರೆ. ಇವತ್ ಮಾವ ತುಂಬಾ ನೊಂದ್ಕೊಂಡ್ಬಿಟ್ರು. ಸಂಬಂಧಿಕರು 1000 ಜನ ಇರ್ಬೋದು, ಆದ್ರೆ ಕುಟುಂಬ ಅನ್ನಿಸ್ಕೊಳ್ಳೋದು ನಾವು ಕೂಡಿ ಬಾಳ್ದಾಗ. ನನಗಂತೂ ನಾವ್ ಯಾವಾಗ ಅತ್ತೆಮ್ಮನ ಹತ್ರ ಕ್ಷಮೆ ಕೇಳಿ ಆ ಮನೆಗೆ ಹೋಗ್ತೀವೋ ಅಂತ ಅನ್ನಿಸ್ಬಿಟ್ಟಿದೆ. ನನಗೂ ಅಷ್ಟೇ ಪಾರು. ಪ್ರತಿದಿನ ಅಮ್ಮನ ಮುಖ ನೋಡೋ ಅದೃಷ್ಟ ಯಾವಾಗ ಸಿಗುತ್ತೋ ಅಂತ ಅನ್ಸ್ಬಿಟ್ಟಿದೆ. ಹೌದು ಪ್ರೀತು, ಹೋಳಿ ಹಬ್ಬದಲ್ಲಿ ನೀನ್ ನನ್ನ ಹತ್ರ ಇಲ್ಲ. ಆದ್ರೆ ಆದಿಭಾವ ಹತ್ರ ಬಂದ್ರು ಅತ್ತೆ ಅವ್ರನ್ನ ಅಪರಿಚಿತರ ಟ್ರೀಟ್ ಮಾಡಿದ್ರು. ನನಗ್ ತುಂಬಾ ಬೇಜಾರಾಯ್ತು ಗೊತ್ತಾ. ಆದ್ರೂ ಅತ್ತೆ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡಿದ್ರೆ ಅವ್ರು ಮಾಡಿದ್ ಸರಿನೇ ತಾನೆ. ಹೋಗ್ಲಿ ಬಿಡು, ನೀನ್ ಹೇಗಿದ್ರು ಬರ್ತಿದ್ಯಲ್ಲ, ಬಂದ್ಮೇಲೆ ಮಿಕ್ಕಿದ್ ಮಾತಾಡೋಣ. ಸರಿ, ಬಾಯ್. ರಘುರಾಮ್ ಸರ್ಗೆ ಏನಂತ ಹೇಳಿ? ಈ ಮಾತ್ರನ ನಿಮಗೆ ಕೊಡೋದಕ್ಕೆ ಹೇಳಿದ್ದೆ ಅವರು. ಅಯ್ಯೋ, ನನ್ ಮಾತ್ರ ತಗೊಳ್ಳೋದನ್ನೇ ಮರ್ತೋದ್ನಲ್ಲ. ಅಕ್ಕ, ಏನ್ ವಿಷಯ? ಅದು ಮ್ಯಾಮ್, ನಮ್ಗೆ ನಿಮ್ ಪರ್ಮಿಷನ್ ಬೇಕಿತ್ತು ಮ್ಯಾಮ್. ಪರ್ಮಿಷನ್ ಯಾವುದಕ್ಕೆ? ದೊಡ್ಡ ಯಜಮಾನರಿಗೆ ಪಾರ್ವತಿಗೆ ಬಣ್ಣ ಹಚ್ಚಿ ಹಬ್ಬದ ಶುಭಾಶಯ ಹೇಳೋದಕ್ಕೆ ನಿಮ್ಗೆ ಒಪ್ಪಿಗೆ ಬೇಕಾಗಿತ್ತು ಅಮ್ಮವ್ರೆ. ಈ ಮನೆ 2 ಭಾಗ ಆಗಿರಬಹುದು, ಆದ್ರೆ ನಾವು ನಿಮ್ಮೆಲ್ರಿಗೂ ಸೇರಿದವರು. ನಮ್ಗೆ ನೀವೆಲ್ಲರೂ ಬೇಕು ಅಮ್ಮ. ದಯವಿಟ್ಟು ಸ್ವಲ್ಪ ಹೊತ್ತು ಹೋಗಿ ಬರೋಕ್ಕೆ ಅವಕಾಶ ಮಾಡಿಕೊಡಿ ಅಮ್ಮ ಅವರೇ. ಈ ವಿಷಯನ ಗಣಿ ನನ್ನ ಹತ್ರ ಹೇಳಿಲ್ಲ. ನಾನು ಒಬ್ಳು ಬಸರೆ ಹೆಂಗಸು ಅಕ್ಕ.
ಇನ್ನೊಬ್ಬ ಬಸ್ರಿ ಹೆಂಗಸಿನ ಮುಖದಲ್ಲಾಗೋ ಬದಲಾವಣೆ, ಆ ಸಂಭ್ರಮ, ನೆಮ್ಮದಿನ ನೋಡಿನೂ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ದೇ ಇರೋಷ್ಟು ತಟ್ಟಿ ನಾನಲ್ಲ. ಆಸ್ತಿಲ್ ಪಾಲ್ ಕೇಳಿದ್ದಕ್ಕೆ ನೀವು ಉಸ್ಲು ತುಳಿಬಾರ್ದು ಅಂತ ಅತ್ತೆ ನಿಮಗೆ ಕಂಡೀಷನ್ ಹಾಕಿ ಮನೆಯಿಂದ ಹೊರಗಡೆ ಹಾಕಿದ್ರು ನೀವು ನೆಮ್ಮದಿಯಾಗಿರೋದನ್ನ ನೋಡಿ ನಾನು ಸರ್ಪ್ರೈಸ್ ಆಗಿದ್ದೆ. ನಿಮ್ಮ ತಂದೆ ನಿಮ್ಮನ್ನ ಒಪ್ಕೊಂಡು ಈ ಮನೇಲಿ ಆಶ್ರಯ ಕೊಟ್ಟಿರೋ ನೆಮ್ಮದಿ ಅದು ಅಂತ ಅನ್ಕೊಂಡಿದ್ದೆ. ಅತ್ತೆ ನನಗೋಸ್ಕರ ಮಾಡಿದ ತಿಂಡಿಗಳನ್ನೆಲ್ಲ ಮಾವ ನಿಮಗೋಸ್ಕರ ತಂದಾಗ ಅದು ನಿಮ್ಮೇಲಿನ ಪ್ರೀತಿಗೆ ಅಂತ ಅನ್ಕೊಂಡು ಅದಕ್ಕೆ ವಿಶೇಷವಾದ ಅರ್ಥನ ಕೊಡೋದಿಕ್ಕೆ ಹೋಗ್ಲಿಲ್ಲ. ಬಟ್ ಮಾವ ಆ ನರ್ಸ್ ಹತ್ರ ಮಾತಾಡೋದನ್ನ ಕೇಳಿಸ್ಕೊಂಡ್ಮೇಲೆ ನನಗೆ ಕನ್ಫರ್ಮ್ ಆಯ್ತು. ನೀವು ಬಸ್ರಿ ಅಂತ ಈ ಮನೇಲಿ ಎಲ್ರಿಗೂ ಗೊತ್ತು, ಆ ಮನೇಲಿ ಮಾವಂಗ್ ಗೊತ್ತು. ಆದ್ರೆ ಈ ವಿಷಯನ ನನ್ನಿಂದಾನೇ ಮುಚ್ಚಿಟ್ಬಿಟ್ರಲ್ಲ. ನಾನು ನಿಮಗೆ ಅಷ್ಟೊಂದು ಬೇಡವಾದೊಳಾಗ್ಬಿಟ್ನಾ? ಪಾರ್ವತಿ, ಹೋದ ವರ್ಷ ನಿನ್ನ ಮನ್ಸಿಗೆ ತುಂಬ ನೋವು ಮಾಡಿಬಿಟ್ಟೆ ಕಡೆ. ಯಾವತ್ತೂ ನಿನಗೆ ನೋವಾಗೋ ಥರ ನಾನು ನಡ್ಕೊಳ್ಳೋದಿಲ್ಲ. ಇನ್ನು ಮುಂದೆ ನಿನ್ನ ಬದುಕಲ್ಲಿ ಯಾವಾಗಲೂ ರಂಗು ತುಂಬಿರಲಿ. ಎಲ್ರು ಯಾವ ಗೋಳಿ ಆಚರಣೆ ಚೆನ್ನಪ್ಪ, ಸಾವಧಾನ. ಅರಸನಕೋಟೆ ಸೊಸೆಂದ್ರು ಪ್ರತಿ ವರ್ಷದ ತರ ಕುಣಿದಾಡ್ಕೊಂಡು ಹೋಳಿ ಆಚರಿಸಕ್ಕಾಗಲ್ಲ. ನೀನು ಎಂಜಾಯ್ ಮಾಡಿ. ಆದ್ರೂ ಆ ಕಷ್ಟದಲ್ಲೂ ಅವಳು ಸಂತೋಷವಾಗಿರೋದನ್ನ ನೋಡಿ ನನಗಂತೂ ಹೊಟ್ಟೆ ಉರ್ದೋಯ್ತು. ಎಲ್ರ ಜೊತೆ ಇವಳು ಸೇರ್ಕೊಂಡು ಹೋಳಿ ಆಡ್ತಿದ್ದದನ್ನ ನೋಡಿ ನಮ್ಗೆ ಹೊಟ್ಟೆ ಒಳಗೆ ಆಸಿಡ್ ಸುರಿದಂಗ ಆಗೋಯ್ತು. ಹೋಳಿ ಆಡ್ತಾ ಇಲ್ಲ, ಇಷ್ಟೊತ್ತಿಗಾಗ್ಲೇ ನಾನು ಕೊಟ್ಟಿರೋ ಮಾತ್ರೆ ಕೆಲಸ ಮಾಡೋದಕ್ಕೆ ಶುರು ಮಾಡಿರ್ಬೇಕಿತ್ತಲ್ಲ. ಅವಳಿನ್ನೂ ಆ ಮಾತ್ರೆ ತಗೊಂಡಿಲ್ಲ ಅನ್ಸುತ್ತೆ. ಬಟ್ ತಗೊಳ್ಳೇಬೇಕು. ಯಾಕೆ ಅಂದ್ರೆ ಆ ಮಾತ್ರೆಗೆ ಅವಳ ಮಾವನ್ ಸೆಂಟಿಮೆಂಟ್ನು ಸೇರಿಸಿ ಕೊಟ್ಟಿದ್ದೀನಿ. ಆದ್ರೂ ನೀನು ಪ್ರಳಯಾಂತಕ್ಕಿನೇ ಬಿಡು, ಮೆಚ್ಚಬೇಕು ನಿನ್ ಧೈರ್ಯನ. ಅಲ್ಲ, ಹುಲಿಪೋನ್ಗೆ ಹುಲಿನ್ ಸಾಕ್ದವ್ರೆ ಹೋಗೋದಕ್ಕೆ ಭಯ ಪಡ್ತಾರೆ. ಅಂಥದ್ರಲ್ಲಿ ನೀನು ಶತ್ರು ಮನೆಗೆ ಹಿಂದೆ ಮುಂದೆ ಯೋಚನೆ ಮಾಡದೆ ನುಗ್ಗಿದ್ಯಲ್ಲ, ಮೆಚ್ಚಬೇಕು. ಬರೀ ನುಗ್ಗೋದಲ್ಲ, ಅವಳ ಹೊಟ್ಟೆಲಿರೋ ಪಿಂಡ ಕರ್ಗೋಕೆ ನೀವು ರೆಡಿ ಮಾಡಿಕೊಟ್ಟಿದ್ ಮಾತ್ರೇನು ಕೊಟ್ಟು ಬಂದಿದ್ದೀನಿ. ಅವಳು ಅದನ್ನ ತಗೊಳ್ಳೋದೊಂದೇ ಬಾಕಿ. ನಮ್ಗೆ ಯಾವತ್ತೂ ನೀನ್ ತಲೆ ತಗ್ಸುವಂತ ಅವಕಾಶ ಮಾಡಿಕೊಡಲ್ಲ. ನಿನ್ನ ಮನಸ್ಸಿಗೆ ನೋವು ಕೊಡೋ ವಿಷಯದಲ್ಲಿ ನಾನು ಯಾವತ್ತೂ ಒತ್ತಡ ಹಾಕಿಲ್ಲ. ಥ್ಯಾಂಕ್ ಯು ರಘು, ಥ್ಯಾಂಕ್ ಯು ವೆರಿ ಮಚ್. ಒಂದು ಹೆಣ್ಣಿಗೆ ಗಂಡನಿಂದ ಇನ್ಯಾವ ನಿರೀಕ್ಷೆ ಇರುತ್ತೆ ಹೇಳಿ? ಸ್ಟೇಟಸ್ ಅನ್ನೋದು ಮುಖ್ಯ ಅಲ್ಲ. ಬಡತನನೋ ಸಿರಿತನನೋ ನಮ್ಮ ಮನಸ್ಸನ್ನ, ಅದರ ಸೂಕ್ಷ್ಮತೆಯನ್ನ ಅರ್ಥ ಮಾಡಿಕೊಂಡು ಸಾಂತ್ವನ ಹೇಳೋದಿದೆಯಲ್ಲ, ಅದೇ ಮುಖ್ಯ. ಥ್ಯಾಂಕ್ ಯು. ನನಗೋಸ್ಕರ ಪ್ರೀತಿಯಿಂದ ಟೈಮ್ ಕೊಡೋದು, ಭರವಸೆಯ ಮಾತಾಡಿ ಈ ರೀತಿ ಧೈರ್ಯ ತುಂಬೋದು,
ಅದೆಲ್ಲ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ, ಮನಸ್ಸಿನ ಆಯಾಸನ ಮರೆಸುತ್ತೆ, ಕೆಲವೊಂದು ನೋವನ್ನ ಕೂಡ. ರಘು, ನಾವಿಬ್ರೇ ವಾಕಿಂಗ್ ಹೋಗಿ ತುಂಬಾ ದಿನ ಆಯ್ತು, ಹೋಗ್ಬರೋಣ? ಖಂಡಿತ. ಅದಕ್ಕೂ ಮುಂಚೆ ಮೊದಲು ಈ ಜ್ಯೂಸ್ ಕೊಡಿ. ಮತ್ತೆ ನಿನ್ ಮೆಡಿಕಲ್ ರಿಪೋರ್ಟ್ ನೋಡ್ದೇನೆ ಮಾತ್ರೆ ಕೊಟ್ರಾ? ಹೌದು, ಬಹುಶಃ ಜನನಿಗೂ ಇದೇ ಮಾತ್ರೆ ಕೊಡ್ತಿದ್ದಾರೆ ಅಂತ ಅನ್ಸುತ್ತೆ. ನನಗೂ ಹಾಗೆ ಅನ್ಸುತ್ತೆ. ಜನನಿಗೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ಚೆಕಪ್ ಮಾಡಿ ಬರ್ದು ಕೊಟ್ಟಿರೋದನ್ನ ನಾನು ಸೌಳಿಗೆ ಕೊಡ್ತಾ ಇದ್ದಾರೆ. ಮೋಸ್ಟ್ಲಿ ಅದನ್ನ ನಿನಗೂ ಕೊಟ್ಟರೆ ಸರಿಯಾಗುತ್ತೆ ಅಂತ ಕೊಟ್ಟಿರಬೇಕು. ಬಟ್ ಈ ಮಾತ್ರ ನೀನು ತಗೊಳ್ಳೋದು ಬೇಡ ಪಾರು. ಪಾರು, ನಿನ್ನ ಮಗು ಆರೋಗ್ಯದ ವಿಷಯದಲ್ಲಿ ನೆಗ್ಲಿಜೆನ್ಸಿ ಬೇಡ ಪಾರು. ಒಬ್ಬರಿಂದ ಒಬ್ರಿಗೆ ಕೊಡೋ ಟ್ಯಾಬ್ಲೆಟಲ್ಲಿ 5ರಿಂದ 10 mg ವೇರಿ ಆದರೂ ತುಂಬ ಪ್ರಾಬ್ಲಮ್ ಆಗುತ್ತೆ. ಒಂದು ಕೆಲಸ ಮಾಡೋಣ, ಈ ಮಾತ್ರೆಗಳನ್ನ ನಮ್ಮ ಫ್ಯಾಮಿಲಿ ಡಾಕ್ಟ್ರಿಗೆ ತೋರಿಸೋಣ. ನಿನ್ನ ದೇಹದ ಸ್ಥಿತಿಗೆ ಈ ಮಾತ್ರೆ ಓಕೆ ಅಂದರೆ ಮಾತ್ರ ತಗೋ, ಇಲ್ಲ ಅಂದರೆ ಬೇಡ. ಅಲ್ಲ ಯಜಮಾನ್ರೆ, ಈ ವಿಷಯ ಮಾವಂಗೆ ಗೊತ್ತಾದ್ರೆ ಬೇಜಾರಾಗಲ್ವಾ? ಖಂಡಿತ ಇಲ್ಲ ಪಾರು. ಅಪ್ಪಂಗೆ ಅವ್ರು ಕಳಿಸಿರೋ ನರ್ಸ್ ಕೊಡೋ ಮಾತ್ರೆ ನೀನು ತಗೋಬೇಕು ಅನ್ನೋ ಯಾವ ಹಠನೂ ಇಲ್ಲ. ಜನ ನೀನು ನೋಡ್ಕೊಳ್ಳೋದಕ್ಕೆ ನರ್ಸ್ನ ಅಪಾಯಿಂಟ್ ಮಾಡಿದ್ದಾರೆ. ಆ ಸೌಲಭ್ಯದಿಂದ ನೀನು ವಂಚಿತವಾಗಬಾರ್ದು ಅನ್ನೋದಷ್ಟೇ ಅವ್ರ ಕನ್ಸರ್ನ್. ಅಪ್ಪನ ಹತ್ರ ನಾನು ಮಾತಾಡ್ತೀನಿ, ನೀನು ಇವಾಗ ಈ ಮಾತ್ರೆ ತಗೊಳ್ಳೋದು ಬೇಡ. ಏನನ್ನೋದು? ಏನೋ ಮಾತಾಡಬೇಕು ಅಂತ ಕರ್ಕೊಂಡು ಬಂದೆ. ಅಪ್ಪರೇ, ದಿವಸ ಅಮ್ಮ ಮಗ ಮುಖಾಮುಖಿ ಆಗೋದಕ್ಕೆ ನನಗೊಂದು ಐಡಿಯಾ ಬಂದಿದೆ, ಅದಕ್ಕೆ ನಿಮ್ಮ ಹತ್ರ ಹೇಳೋಣ ಅಂತ. ಹೌದಾ? ಏನದು? ಈ ಯೋಚನೆ ನನ್ನ ತಲೆಗೆ ಬಂದಾಗ ನನಗೂ ಒಂಥರ ದ್ವಂದ್ವ ಇತ್ತು. ಆದರೆ ಆ ಕ್ಷಣಕ್ಕೆ ನನಗೆ ಹೊಳೆದಿದ್ದ ಯೋಚನೆ ಇದೊಂದೇ ಅಪ್ಪವ್ರೆ. ಅದಕ್ಕೆ ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತ ಬಂದೆ. ನೀವು ಹೆಂಗೆ ಹೇಳ್ತೀರೋ ಹಂಗೆ. ಇದು ಸರಿ ಹೋಗಲಿಲ್ಲ ಅಂದರೆ ಇನ್ನು ಬೇರೆ ಐಡಿಯಾ ಮಾಡೋಣ. ಅಯ್ಯೋ ಅಯ್ಯೋ ಅಯ್ಯೋ, ಎಂಥ ಬಂಗಾರದಂಥ ಐಡಿಯಾ ಕೊಟ್ಟೆ ಹನುಮಂತು. ವೆರಿ ಗುಡ್. ಆದರೆ ಇದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡೋದು? ಆದಿತ್ಯನ ಹೇಗೆ ಒಪ್ಸೋದು? ಅದನ್ನು ನನಗೆ ಬಿಡಿ ಅಪ್ಪವ್ರೆ. ಅವರು ಮಗುವನಂತ ಮನಸ್ಸಿನವರು. ಮೊದಲು ನಾವು ಅವ್ರ ದಾರಿಗೆ ಹೋಗಿ ಆಮೇಲೆ ನಮ್ಮ ದಾರಿಗೆ ಹೇಳ್ಕೊಳ್ಳೋದು. ಆದರೆ ಇದಕ್ಕೆ ನಮಗೆ ನಮ್ಮ ಚೆನ್ನಪ್ಪನ ಸಹಾಯ ಬೇಕಾಗುತ್ತೆ. ನೀವು ಹೂ ಅಂದರೆ ಅವನು ನಮ್ಮ ಜೊತೆ ಸೇರಿಸ್ಕೋಬೋದು. ಧಾರಾಳವಾಗಿ ಸೇರಿಸ್ಕೋ. ಅವನು ನಮ್ಮನೆ ಅಂತಾನೆ. ಆದಿತ್ಯನ ಒಪ್ಸೋ ಜವಾಬ್ದಾರಿ ನಿಂದು, ಅಖಿಲನ ಒಪ್ಸೋ ಜವಾಬ್ದಾರಿ ನಂದು. ಈ ಕ್ಷಣದಿಂದ ಆಪರೇಷನ್ ಅಮ್ಮ ಮಗ ಸ್ಟಾರ್ಟ್. ಕೊಡು. ಅಪ್ಪವರು ಅಮ್ಮವರು ಆರಾಮಾಗಿ ಅವ್ರೆ. ಆದ್ರೆ ಏನಾದ್ರೆ ಏನಾಯ್ತು ಜನಪ್ಪ? ನಮ್ಮ ಹನುಮಂತನಿಗೆ ಒಸಿ ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಸಾರ್ಥಿಗೆ ಏನಾಯ್ತು? ನಮ್ಮಪ್ಪಂಗೆ ಏನಾಯ್ತು ಜನಪಣ? ಹೇಳು ಜನಪಣ. ಬರು, ಸಾರ್ಥಿಗೆ ಏನೂ ಆಗಿರಲ್ಲ, ಗಾಬರಿ ಆಗ್ಬೇಡ. ಅಯ್ಯೋ ಪಾರ್ವತಿ, ನಿಮ್ಮ ಅಪ್ಪಂಗೆ ಅಂತ ಏನಾಗಿಲ್ಲ ಕಣಮ್ಮ. ಸ್ವಲ್ಪ ಕಾಲು ಬಿಟ್ಬಿಟ್ಟಿದೆ ಅಷ್ಟೇ. ಏನು ಕಾಲಿಗೆ ಏಟಾಗಿದ್ಯಾ? ಏನಪ್ಪ, ಎಲ್ಲಿ, ಏನು, ಹೇಗಾಯ್ತು? ಅಲ್ಲ, ಇವಾಗ ನೀವು ಎಲ್ಲಿದ್ದೀರಾ? ನೀವೆಲ್ಲಿದ್ದೀರಾ ಅಂತ ಹೇಳಿ ನಾವು ಅಲ್ಲಿಗೆ ಬರ್ತೀವಿ. ಪಾರ್ವತಿ, ಅಂಥದ್ದೇನಾಗಿಲ್ಲ ಕಣಮ್ಮ.
ನೀನ್ ಧೈರ್ಯವಾಗಿರೋ. ಆಸ್ಪತ್ರೆಗೆ ನಾನೇ ಕರ್ಕೊಂಡೋಗಿರೋದು, ಮನೆಗೂ ನಾನೇ ಕರ್ಕೊಂಡ್ ಬರ್ತೀನಿ. ಹಲೋ ಚೆನ್ನಪ್ಪ ಏನ್ ಯಜಮಾನ್ರೆ, ಯಾವ ಆಸ್ಪತ್ರೆ ಅಂತ ಹೇಳಲೇ ಇಲ್ವಲ್ಲ? ಗಾಬರಿ ಆಗ್ಬೇಡ ಪಾರು, ಸಾರ್ಥಿಗೇನೂ ಆಗಿರಲ್ಲ. ಏನ್ ಚೆನ್ನಪ್ಪ, ಅನ್ಯಾಯವಾಗಿ ನನ್ನ ಸೊಸೆನ ಗಾಬರಿ ಪಡಿಸ್ಬಿಟ್ಟಿಯಲ್ಲ. ಹನುಮಂತು, ಆದಿತ್ಯ ಪಾರ್ವತಿ ಇಬ್ರು ತುಂಬಾ ಗಾಬರಿಲಿದ್ದಾರೆ. ಆದಷ್ಟು ಬೇಗ ನಾವು ಮುಂದಿನ ಸ್ಟೇಜ್ಗೆ ಹೋಗ್ಬೇಕು. ಏನ್ ಮಾಡ್ಬೇಕು ಅಂತ ಗೊತ್ತು ತಾನೆ? ಗೊತ್ತು. ಈ ಚೆನ್ನಪ್ಪನಿಗೆ ಜಾಸ್ತಿ ಮಾತಾಡಕ್ ಬಿಡ್ಬೇಡ, ಎಡವಟ್ ಮಾಡ್ಬಿಡ್ತಾನೆ. ನೀವೇನು ಚಿಂತೆ ಮಾಡ್ಬೇಡಿ, ನಾನೆಲ್ಲ ನಿಭಾಯಿಸ್ತೀನಿ. ಬಾರೇ ಚೆನ್ನಪ್ಪ, ಥ್ಯಾಂಕ್ಸ್ ನಿನ್ನ ಅಭಿನಯಕ್ಕೆ. ಅಯ್ಯೋ ರಾಮ. ನಿಜ ಹೇಳ್ತಿದ್ದೀರಾ ರಘು? ನನ್ನಿಂದ ನನ್ನ ಸೊಸೆ ವಿಷಯ ಏನನ್ನು ಮುಚ್ಚಿಡ್ತಾ ಇಲ್ಲ ತಾನೆ? ನಮ್ ದೊಡ್ಡ ಸೊಸೆ ಪಾರ್ವತಿ ಕೂಡ ತಾಯಿ ಆಗ್ತಿದ್ದಾಳೆ ಅನ್ನೋ ವಿಷಯ ನಿನ್ನಿಂದ ಮುಚ್ಚಿಡ್ತಾ ಇದ್ದೀನಿ ಅಖಿಲ. ಅದು ತಾನಾಗಿ ನಿನ್ಗೆ ಗೊತ್ತಾಗೋ ಸಂದರ್ಭ ಬರಲಿ ಅಂತ ಆ ದೇವರ ಹತ್ರ ಬೇಡ್ಕೋತೀನಿ. ನಿಮ್ಮನ್ನೇ ಕೇಳ್ತಿರೋದು ರಘು. ಜನನಿ ಬಗ್ಗೆ ನನಗೆ ಗೊತ್ತಿಲ್ದಿರೋ ಯಾವುದಾದ್ರೂ ವಿಷಯ ನಿಮಗೆ ಗೊತ್ತಾ? ಚಚೆ, ಆ ಥರ ಏನೂ ಇಲ್ಲ, ಪ್ರಾಮಿಸ್. ನೀನು ಹೆದರ್ಕೋಬೇಡ. ಮತ್ತೆ ಎಲ್ಲ ಬಿಟ್ಟು ಇಷ್ಟೊತ್ತಿನಲ್ಲಿ ಯಾಕೆ ದೇವ್ರ ಮನೆ ಮುಂದೆ ನಿಂತು ಬೇಡ್ಕೋತಿದ್ದೀರಾ? ಓ ಯಾಕೋ ನಿದ್ದೆ ಬರಲಿಲ್ಲ, ಅದಕ್ಕೆ ನೀರು ಕುಡ್ಕೊಂಡು ಹೋಗೋಣ ಅಂತ ಬಂದೆ. ದೇವ್ರ ಮನೆ ಹತ್ರ ಇದ್ನಲ್ಲ, ನಮ್ಮ ಸೊಸೆ ಜ್ಞಾಪಕಕ್ಕೆ ಬಂದ್ಲು. ಅವಳು ಬಸರಿ, ಅವಳ ಹೆರಿಗೆ ಸುಸೂತ್ರವಾಗಲಿ ಅಂತ ದೇವ್ರ ಹತ್ರ ಬೇಡ್ಕೊತಿದ್ದೆ ಅಷ್ಟೇ. ಯಾಕಾಕಿಲ್ಲ? ಇತ್ತೀಚೆಗೆ ನೀನು ತುಂಬ ಭಯ ಪಡ್ತಿದ್ದೀಯಲ್ಲ? ವರ್ಷಗಳಿಂದ ನಮ್ಮದು ಅಂತ ನಂಬಿಕೆಯಿಂದ ಕೈ ಹಿಡ್ದಿದ್ದು ಯಾವುದೋ ಒಂದು ಕ್ಷಣ ನಂಬಿಕೆ ಕಳ್ಕೊಂಡು ಕೈ ಬಿಟ್ಟು ಹೋಗಿರುತ್ತೆ. ಅದಕ್ಕೆ ಇರೋದನ್ನಾದ್ರೂ ಉಳಿಸ್ಕೊಳ್ಬೇಕು ಅನ್ನೋ ಆಸೆಗೆ ಈ ಭಯ. ಯಾವುದು ನಮ್ಮ ಕೈ ಬಿಟ್ಟು ಹೋಗಿರಲ್ಲ ಹಾಕಿಲ್ಲ, ಕಣ್ಣು ಮುಂದೆನೇ ಇರುತ್ತೆ. ಆದರೆ ಕೆಲವೊಂದ್ಸಲ ಕೈ ಖಾಲಿ ಆಗಿದೆ ಅಂತ ಅನ್ಕೊಂಡು ನಂಬಿಕೆ ಕಳ್ಕೊಂಡ್ಬಿಡ್ತೀವಿ. ಅಲ್ಲ, ಅದು ಅಪ್ಪರು ಒಪ್ಬೇಕಲ್ಲ. ಅವ್ರ ಜೊತೆ ನಾನು ಮಾತಾಡ್ತೀನಿ ಸಾರ್ಥಿ. ಮೊದಲು ನಿಮ್ಮ ಒಪ್ಪಿಗೆ ತಿಳಿಸಿ. ಸಾರ್ಥಿ, ಒಂದು ವಿಷಯ ಅಂತ ನಾನು ಕ್ಲಿಯರ್ ಮಾಡ್ತೀನಿ. ಆ ಮನೆಗೆ ಡ್ರೈವರಾಗಿ ಹೋಗೋದಕ್ಕೆ ನನಗೆ ಯಾವ ಮುಜುಗರನೂ ಇಲ್ಲ. ಯಾಕೆ ಅಂದರೆ ನಾಳೆ ಬೆಳಿಗ್ಗೆ ಅರಸನಕೋಟೆ ಕಾರ್ ಹತ್ತೋದು ನಾನು ಆ ಮನೆ ಮಗನಾಗಲ್ಲ, ಡ್ರೈವರ್ ಆಗಿ. ನಾನು ಅದನ್ನೇ ಕಾಯ್ತಾ ಇದ್ದೀನಿ ದೊಡ್ಡ ಯಜಮಾನ್ರೆ. ಆದರೆ ಆ ಖುಷಿನ ಮುಗಿದ್ಮೇಲೆ ತೋರಿಸ್ಕೊಳಕ್ಕಾಗ್ತಾ ಇಲ್ಲ ಅಷ್ಟೇ. ಮಗಳ ಜೊತೆ ಬಂದು ಅವನಿಗೆ ಮನೇಲಿ ಕೂರಿಸಿ ಅತಿಥಿ ಸತ್ಕಾರ ಮಾಡಬೇಕು. ಆದರೆ ನನಗೆ ಎಂಥ ಪರಿಸ್ಥಿತಿ ನೋಡಿ. ಅಪ್ಪ, ನೀನು ಈ ವಿಷಯದಲ್ಲಿ ನೊಂದ್ಕೋಬೇಡ. ನೀನು ಯಜಮಾನ್ರನ್ನ ಮಗನ ಥರ ನೋಡ್ತಿದ್ಯಾ. ಅವರು ಮಗನ ಕರ್ತವ್ಯ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟಕ್ಕೂ ಡ್ರೈವರಾಗಿ ಹೋಗ್ತಿರೋದು ಯಾರಿಗೆ? ಅವ್ರ ಹೆತ್ತ ತಾಯಿಗೆ ಅಲ್ವಾ? ಒಪ್ಪಿಗೆ ಕೊಡಪ್ಪ. ಹಂಗಂತ ಏನಮ್ಮ? ಹೂಪ. ಸಾರ್ಥಿ, ಯೋಚನೆ ಮಾಡೋದಕ್ಕೆ ಏನಿಲ್ಲ. ನಾಳೆಯಿಂದ ನಿಮ್ಮ ಕೈ ಹುಷಾರಾಗೋವರೆಗೂ ನಾನೇ ಡ್ರೈವರ್ ಅಷ್ಟೇ. ಅಪ್ಪ, ಯೋಚನೆ ಮಾಡಬೇಡ. ನಾನು ಯಜಮಾನ್ರು ಸೇರಿನೇ ಈ ನಿರ್ಧಾರ ಮಾಡಿದ್ದು. ನೀನು ಒಪ್ಪಿಗೆ ಕೊಟ್ಟರೆ ಸಾಕು. ಸರಿನಮ್ಮ, ಆ ದೈವತ್ಯ ಏನಿದೆಯೋ ಹಾಗೆ ಆಗಲಿ ಬಿಡು.